ಎಷ್ಟು ಸ್ಕೆಲಿಟನ್ ಸಿಕ್ಕಿದೆ ಅಂತ ಗೆಸ್ ಮಾಡಾದ್ರು ಹೇಳಿ. ನನ್ನ ಲೈಫಲ್ಲಿ ಒಂದೇ ಜಾಗದಲ್ಲಿ ಇಷ್ಟೊಂದು ಸ್ಕೆಲಿಟನ್ ಸಿಕ್ಕಿರೋದು ಇದೇ ಫಸ್ಟ್ ಟೈಮ್. ಅವನು ದೇವಸ್ಥಾನಕ್ಕೆ ನುಗ್ಗಿ ಉಂಡಿ ಹೊತ್ಕೊಂಡು ಹೋಗೋನಲ್ಲ, ಗರ್ಭಗುಡಿಗೆ ನುಗ್ಗಿ ದೇವ್ರನ್ನೇ ಹೊತ್ಕೊಂಡು ಹೋಗೋನು. ಊರ ಹೆಂಗಸರು ಅಟ್ಟಿ ಮುಂದೆ ನೀರು ಹಾಕಕ್ಕೆ ಹೆದರ್ತಾರೆ. ಯಾಕೆ ಗೊತ್ತಾ? ಅವನು ಬೀದಿನೆಲ್ಲ ರಕ್ತದಲ್ಲಿ ತಾರಿಸ್ಬಿಟ್ಟು ಹೋಗಿದ್ದ. ಅಷ್ಟು ದೊಡ್ಡ ಅಪರಾಧಿನ ಬಿಡಿಸೋದು ಸುಲಭ ಅಲ್ಲ. ಈಗ ಅವನು ಪುನಃ ಬರ್ತಾವನೆ. ನಮ್ಮೂರಿನ ಒಲೆ ಮಾರಿನ ಹೊತ್ಕೊಂಡು ಹೋಯ್ತಾನೆ. ಯಾರೇ ಅವನು? ನಮ್ಮೂರು ಭೀಮ್ನಳ್ಳಿ, ಕುಲ್ಮೇನೆ ದೇವಸ್ಥಾನ. ಕೆಲ್ಸನೇ ದ್ಯಾವ್ರು ಅನ್ಕೊಂಡಿದ್ ನನಗೆ ಆ ದ್ಯಾವ್ರು ಕೊಟ್ಟ ವರ ಏನಂದ್ರೆ 1000 ಮಚ್ಚು 100 ಕಡೆ ತಯಾರಾದ್ರು ಅದ್ರಾಗ ನಾನ್ ಮಾಡಿರೋ ಮಚ್ಚು ಯಾವುದು ಅಂತ ಗುರ್ತಿಡ್ಬಿಡ್ತಿದ್ದೆ. ಈಗ್ಲಾದ್ರೂ ಹೇಳು, ನನ್ ಕುತ್ತಿಗೆಗೆ ತಾಳಿ ಕಟ್ಟಿ ಮದ್ವೆ ಆಗ್ತ್ಯಾ ಇಲ್ಲ ನಿನ್ ಕುತ್ತಿಗೆನೋ ಕೊಚ್ಚು ಕನ್ಸ್ಬಿಡ್ಲಾ? ಜೀವನ ಪೂರ್ತಿ ಅವರು ತುಳಿತಾನೆ ಇರ್ತಾರೆ, ನೀವ್ ತುಳಿಸ್ಕೊತಾನೆ ಇರಿ. ಇವರೆಲ್ಲ ಅವುಗಳಿದ್ದಂಗೆ ಈಸ ಇಲ್ಲ ಅಂದ್ರೆ ಹಿಡಿಬೇಕು, ಈಸ ಇದ್ರೆ ಹೊಡಿಬೇಕು. ಅವರೆಲ್ಲ ಜೀವ ಇರೋ ಚಪ್ಪಲಿಗಳು. ಅನ್ನನ ದ್ಯಾವ್ರು ಅಂತಾರೆ. ಅಂತ ದ್ಯಾವ್ರನ್ನೇ ಸೃಷ್ಟಿ ಮಾಡೋನು ರೈತ ಮಾತ್ರನೇ. ನಾವು ನಡಿಬೇಕು ಅಂದ್ರೆ ಅವರನ್ನ ತುಳಿಲೇಬೇಕು. ಅವರು ಕೂಡ ಇಂದಲ್ಲ ನಾಳೆ ತಿರುಗ್ ಬೀಳ್ತಾರೆ, ನೋಡ್ತಾ ಇರಿ. ಎಲ್ಲ ಅವುಗಳು ತಲೆ ಎತ್ತುತ್ತವೆ ದಣಿ, ಆದ್ರೆ ಕಾಳಿಂಗ ಸರ್ಪ ಮಾತ್ರನೇ ಹೆಡೆ ಎತ್ತೋದು. ತೆಪ್ಪಾಕಿದ್ರೆ ಸಮಸ್ಬಿಡವ.